ನೀನು ವಸುದೇವ, ನಿನ್ನ ಮಗ ಇನ್ನು ಮುಂದೆ ವಾಸುದೇವ, ನಿನ್ನಿಂದಾಗಿ ವಾಸುದೇವ ಆದ ಅಂತ ಅಂದ್ಕೊಳ್ಬೇಡ. ಅವನ ಮೂಲ ರೂಪದಲ್ಲೇ ಅವನಿಗೆ ವಾಸುದೇವ ಅಂತ ಹೆಸರಿದೆ. ಇಷ್ಟೆಲ್ಲ ಬೋಧನೆ ಮಾಡ್ತಾನೆ. ಅಂದರೆ ದೇವರ ಬಗ್ಗೆ ತುಂಬ ಎಚ್ಚರ ಇದ್ದವ. ಆದರೆ ಒಂದು ಪ್ರಸಂಗದಲ್ಲಿ ಏನಾಗುತ್ತೆ, ಒಂದು ಮದುವೆಗೆ ಬಂದಿರ್ತಾರೆ, ಅಲ್ಲಿ ಯಾದವರು ಇರ್ತಾರೆ, ಕೃಷ್ಣನು ಇರ್ತಾರೆ, ಎಲ್ಲರೂ ಇರ್ತಾರೆ. ಯಾದವರು ಮದುವೆಗೆ ಬಂದಾಗ ಗರ್ಗಾಚಾರ್ಯರು ಅಲ್ಲಿಗೆ ಬಂದಿರ್ತಾರೆ. ಯಾವನೋ ಒಬ್ಬ ರಾಜ ನನ್ನ ಮಗಳನ್ನು ಈ ಗರ್ಗಾಚಾರ್ಯರಿಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಒಂದು ಮಾತುಕತೆ ನಡೆಯುತ್ತೆ. ಒಂದು ಮದುವೆ ಅಂದರೆ ಮತ್ತೆ 100 ಮದುವೆಗಳ ನಾಂದಿ ಅಂತ ಅರ್ಥ. ಎಲ್ಲ ತಮ್ಮ ತಮ್ಮ ಮಕ್ಕಳನ್ನು ಕರ್ಕೊಂಡೋಗಿ ಪರಿಚಯ ಮಾಡಿ ಯಾವುದಾಗಬಹುದು ಅಂತ ಅದು ಒಂದು ಸಮಾಜದಲ್ಲಿ ನಡೆದು ಬಂದ ವ್ಯವಸ್ಥೆ. ಹಾಗೆ ಮಾತುಕತೆ ನಡೆಯುವಾಗ ಇವರು ಬೇರೆ ಬೇರೆಯವರು ಮಾತಾಡುವಾಗ ಗರ್ಗಾಚಾರ್ಯರು ತುಂಬ ದೊಡ್ಡ ತಪಸ್ವಿಗಳು, ನನ್ನ ಮಗಳನ್ನು ಕೊಡ್ತೇನೆ ಅಂತ ಒಬ್ಬ ರಾಜ ಮಾತಾಡ್ತಾ ಇರಬೇಕಾದ್ರೆ ಯಾವನೋ ಒಬ್ಬ ಯಾದವ ಮಾತಾಡ್ತಾ ಅಂದರೆ ಅವರೇನು ಅಂದರೆ ಈ ಸಾಂಸಾರಿಕವಾದ ಸುಖವನ್ನು ಕ್ಷುಲ್ಲಕ ಅಂತ ಭಾವಿಸಿ ಅದನ್ನು ಬಿಟ್ಟಿರ್ತಾರೆ ಋಷಿಗಳು ಅಂತ ಅನ್ನಿಸಿಕೊಂಡವರು. ಹಾಗಾಗಿ ಅವರು ಅದರ ಬಗ್ಗೆ ಆಸಕ್ತಿ ವಹಿಸಿರುವುದಿಲ್ಲ. ಆದರೆ ಅವನು ಅದನ್ನು ಹೇಗೆ ಹೇಳಿದ ಅಂದರೆ, ಇವನಿಗೆ ಸಂಸಾರವನ್ನು ಬಿಟ್ಟು ಅದರ ಬಗ್ಗೆ ಗೊತ್ತೇ ಇಲ್ಲ ಅಂತಾಗಿ ಷಂಡಾಗಿ ಬಿಟ್ಟಿದ್ದಾನೆ. ಅವನಿಗೆ ಯಾಕೆ ನೀವು ಮಗಳನ್ನು ಮದುವೆ ಮಾಡಿ ಕೊಡ್ತೀರಿ, ಆ ಮಗಳ ಹುಡುಗಿಯ ಬಾಳನ್ನು ಯಾಕೆ ಹಾಳು ಮಾಡ್ತೀರಿ ಅಂತ ಅಂದುಬಿಟ್ಟ. ಎಂಥ ವ್ಯಕ್ತಿಗಾದರೂ ಎಷ್ಟೇ ಸಮಾಧಾನ, ಎಷ್ಟೇ ತಪಸ್ವಿ, ಎಷ್ಟೇ ತಾಳ್ಮೆಯ ವ್ಯಕ್ತಿ ಆದರೂ ತನ್ನ ಪುರುಷತ್ವದ ಬಗ್ಗೆ ಮಾತಾಡಿದ ತಕ್ಷಣ ಕೋಪ ಉಕ್ಕೇರಿ ಹರಿಯಿತು. ಆದರೆ ದೈವದ ಒಂದು ವಿಚಿತ್ರ ಲೀಲೆ ನೋಡಿ. ತಮಾಷೆ ಮಾಡಿದ ಯಾವುದೋ ಒಬ್ಬ ಯಾದವ, ಅದು ಯಾದವನನ್ನು ನೋಡಿ ಯಾದವರೆಲ್ಲ ಜೊತೆಗೆ ನಕ್ಕರು. ಅವ್ರ ಮೇಲೂ ಎಲ್ಲರ ಮೇಲೆ ಕೋಪ ಬಂತು. ಆದರೆ ಕೋಪ ಅಲ್ಲಿಗೆ ನಿಲ್ಲಿಲ್ಲ. ಅದು ಆ ಕೋಪ ಇನ್ನಷ್ಟು ಉಕ್ಕೇರಿ ಹರಿದು ಈ ಯಾದವರೆಲ್ಲ ಇಷ್ಟು ಸೊಕ್ಕಿ ನಗಲಿಕ್ಕೆ ಕಾರಣ ಯಾರು ಅಂದರೆ ಕೃಷ್ಣ ಅವರ ವಂಶದಲ್ಲಿ ಇದ್ದಾನೆ ಅಂತ ಇಷ್ಟೆಲ್ಲ ಇವರು ಸೊಕ್ಕಿ ನಗುತ್ತಾ ಇದ್ದಾರೆ. ಹಾಗಾಗಿ ಕೃಷ್ಣನನ್ನು ಕೊಲ್ಲುವಂತಹ ಮಗನನ್ನು ನಾನು ಪಡೆಯಬೇಕು ಅಂತ ರುದ್ರದೇವರನ್ನು 1 ವರ್ಷಗಳ ಕಾಲ ತಪಸ್ಸು ಮಾಡಿದರು. ಅದರಿಂದ ಹುಟ್ಟಿದವನೇ ಕಾಲಯವನ. ರಾಕ್ಷಸರು ಕಾಯ್ತಾ ಇರ್ತಾರೆ. ತಕ್ಷಣ ಒಂದು ಹೆಣ್ಣುಮಗಳನ್ನು ತಮ್ಮ ರಾಕ್ಷಸಿಯನ್ನೇ ಗೋಪಿಯ ರೂಪದಲ್ಲಿ ಕಳಿಸಿ ಅಲ್ಲಿ ಗರ್ಭಾಧಾನ ಮಾಡಿಸಿಕೊಂಡು ಅದನ್ನು ತರಿಸಿ ಅವನನ್ನೇ ಕೃಷ್ಣನ ವಿರುದ್ಧ ಬಿಟ್ಟರು. ಅದು ಮುಂದೆ ಕೃಷ್ಣ ವ್ಯವಸ್ಥೆ ಮಾಡಿದ. ಒಟ್ಟಂತೂ ಗರ್ಗಾಚಾರ್ಯರು ಇಂಥ ದೊಡ್ಡ ತಪಸ್ವಿಗಳಾಗಿಯೂ ಜ್ಞಾನಿಗಳಾಗಿಯೂ ಭಗವಂತನ ವಿರುದ್ಧ ನಿಂತರು ಅಂದರೆ ಮತ್ತೆ ಪಶ್ಚಾತ್ತಾಪ ಪಟ್ಟರು. ಆ ಗರ್ಭಾಧಾನ ಆಗಿ ಮಗು ಹುಟ್ಟಿ ಆ 1 ವರ್ಷ ತಪಸ್ಸಿನ ನಂತರ ಯಾರ ವಿರುದ್ಧ ನಾನು ಇಷ್ಟು ದಿವಸ ತಪಸ್ಸು ಮಾಡಿದೆ ಕೃಷ್ಣ ಅಂತ ಗೋಳೋ ಅಂತ ಬಂದ 10 ಪ್ರಾಯಶ್ಚಿತ್ತಗಳ ರಾಶಿಯನ್ನೇ ತನ್ನ ಮೇಲೆ ಹೊತ್ತುಕೊಳ್ತಾರೆ. ಅಂದರೆ ಅದಾದ ಮೇಲೆ ಅದರ ಫಲವನ್ನು ಪಡೀತಾರೆ. ಆದರೆ ಮರೆತು ಹೋಗಿದ್ದಂತೂ ಸತ್ಯ. ನಾನು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ನಿಮಗೆ ಈಗ ಅರ್ಥ ಆಗ್ತಾ ಇರಬಹುದು. ಅದರಿಂದಾಗಿ ನಾವು ಇವತ್ತು ಒಂದು ಪ್ರಶ್ನೆ ಬಂತು, ಲೋಕದಲ್ಲಿ ಇವತ್ತಿಗೂ ಅಪರೋಕ್ಷ ಜ್ಞಾನಿಗಳಿದ್ದಾರಾ? ಖಂಡಿತ ಇದ್ದಾರೆ. ಅವರು ಬೋರ್ಡ್ ಹಾಡ್ಕೊಂಡು ತಿರುಗಾಡಲ್ಲ. ಯಾರು ಬೋರ್ಡ್ ಹಾಡ್ಕೊಂಡು ತಿರುಗುತ್ತಾರೋ ಅವರು ಅಪರೋಕ್ಷ ಜ್ಞಾನಿಗಳಾಗಿರಲ್ಲ. ಯಾರೂ ಮಧ್ಯದಲ್ಲಿ ಬಂದು ನಾನು ಹಾಗೆ ನಾನು ಹೀಗೆ ನನ್ನ ಬಗ್ಗೆ ನೀವು ಹೀಗೆ ತಿಳ್ಕೊಳ್ಳಿ ಅಂತ ಈ ವಂಶದವನು ಈ ಅಂಶದವನು ಅಂತೆಲ್ಲ ಮಾತಾಡಿಕೊಳ್ಳಲ್ಲ. ಅವರು ದೇವರು ಬಿಟ್ಟರೆ ತನಗೆ ಸಮಾಜದಲ್ಲಿ ಈ ಕಾರಣಕ್ಕೋಸ್ಕರ ನಾನು ಜನ್ಮ ಎತ್ತಿದ್ದೇನೆ ಎನ್ನುವ ನಿಯತಿಯನ್ನು ಇಟ್ಟುಕೊಂಡು ಮಾತ್ರ ಕೆಲಸ ಮಾಡ್ತಾರೆ ಹೊರತು ಯಾವತ್ತೂ ತನ್ನ ಬಗ್ಗೆ ರಿವೀಲ್ ಮಾಡ್ಕೊಳ್ಳಲ್ಲ. ತುಂಬ ಆಪ್ತರಲ್ಲಿ ಎಲ್ಲೂ ಹೇಳ್ಕೊಳ್ಬೋದು. ಅದು ತುಂಬ ಭಕ್ತ, ತುಂಬ ಉದ್ಧಾರಕ್ಕೆ ಯೋಗ್ಯನಾದ ಒಬ್ಬ ಶಿಷ್ಯನಿದ್ದರೆ ಅವನ ಹತ್ರ ಹೇಳ್ಕೊಳ್ಬೋದಷ್ಟೇ ಹೊರತು ಖಂಡಿತ ಹೇಳ್ಕೊಳ್ಳಲ್ಲ. ಅದು ನನಗೆ ಇದ್ದಾರೆ ಅನ್ನೋದೇನು ಆಗದೇ ಇರುವ ಸಂಗತಿ ಅಲ್ಲ. ಸರಿ, ಹಾಗಾದರೆ ದಾಸರೆಲ್ಲ ಹೇಳಿದ್ರಲ್ಲಿ ಕೆಲವೊಂದು ಸರ್ತಿ ಅಲ್ಲೊಂದು ಥರ ಇಲ್ಲೊಂದು ಥರ ಬರುತ್ತಲ್ವ ಅಂದರೆ, ಅಪರೋಕ್ಷ ಜ್ಞಾನಿಗಳು ಅಂದರೆ ಏನರ್ಥ? ನಮ್ಮಲ್ಲಿ ಅದು ತುಂಬ ದೊಡ್ಡ ಮಾತು. ಅವರು ಅಪರೋಕ್ಷ ಜ್ಞಾನಿಗಳು, ಅವರೇನು ತಪ್ಪು ಹೇಳ್ತಾರೆ ಅಂತ. ದೇವರ ಬಗ್ಗೆ ಖಂಡಿತ ತಪ್ಪು ಹೇಳುವುದಿಲ್ಲ. ದೇವರ ಬಗ್ಗೆ ಅವರು ಕಂಡಿರ್ತಾರೆ. ಆದರೆ ಅಪರೋಕ್ಷ ಜ್ಞಾನಿಗಳು ಅಂದ ತಕ್ಷಣ ಲೋಕದ ಎಲ್ಲ ವಿಷಯಗಳ ಬಗ್ಗೆ ಜ್ಞಾನ ಇದೆ ಅಂತ ಅರ್ಥ ಅಲ್ಲ. ಭಗವಂತನ ಬಗ್ಗೆ ಸರಿಯಾದ ಕಳಕಳಿ ಇರುತ್ತೆ, ಪ್ರೀತಿ ಇರುತ್ತೆ, ಅರಿವು ಇರುತ್ತೆ. ಅದು ಬಿಟ್ಟು ಲೋಕದ ಯಾವುದೋ ಒಂದು ವಿಷಯದ ಬಗ್ಗೆ ಏನೋ ತಿಳ್ಕೊಂಡಿದ್ದಾರೆ, ಏನೋ ತಪ್ಪಾಡಿ ಬಿಡ್ತಾರೆ. ಅದರ ಅರ್ಥ ಅವರು ಅಪರೋಕ್ಷ ಜ್ಞಾನಿಗಳಲ್ಲ ಅಂತ ಅರ್ಥ ಅಲ್ಲ. ಅಪರೋಕ್ಷ ಜ್ಞಾನಿಗಳಾಗಿಯೇ ಇರ್ತಾರೆ. ಕೆಲವೊಂದು ಕಥೆಗಳನ್ನು ಆ ಕಾಲದಲ್ಲಿ ಏನು ಪ್ರಚಲಿತದಲ್ಲಿತ್ತು ಅದನ್ನು ಬಳಸಿಕೊಂಡಿರ್ತಾರೆ. ಅದು ಶಾಸ್ತ್ರಕ್ಕೆ ಕೆಲವೊಮ್ಮೆ ವಿರುದ್ಧವಾಗಿ ಕಂಡಿದ್ರೆ ನಾವು ಉಪಾಸನೆಯನ್ನು ಬಿಟ್ಟೇ ಮಾಡಬೇಕು. ವ್ಯಾಸರನ್ನು ಮೂಲವಾಗಿ ಇಟ್ಟುಕೊಳ್ಬೇಕು. ಅದಕ್ಕನುಗುಣವಾಗಿ ಪುರಾಣಗಳು, ಇತಿಹಾಸ, ಭಾರತ, ರಾಮಾಯಣ ಇತ್ಯಾದಿಗಳನ್ನು ಅನುಸರಿಸಬೇಕು ಅಂದ ಮೇಲೆ ಅದಕ್ಕನುಗುಣವಾಗಿ ನಾವು ದಾಸರನ್ನು ಅನುಸರಿಸಬೇಕಲ್ವಾ. ಇವರ ಮಾತನ್ನು ಇಟ್ಟುಕೊಂಡು ವ್ಯಾಸರನ್ನು ನಿರ್ಣಯ ಮಾಡುವುದಲ್ಲ. ವ್ಯಾಸರ ಮಾತನ್ನು ಇಟ್ಟುಕೊಂಡು ನಾವು ದಾಸರಲ್ಲಿ ಹೇಳಿದರೆ ಏನಾದರೂ ತಪ್ಪಿದ್ರೆ ಅದನ್ನು ತಿದ್ದಿಕೊಳ್ಳಬೇಕು. ಈ ದೃಷ್ಟಿಯಲ್ಲಿ ಅಕಸ್ಮಾತ್ ಎಲ್ಲಿಯಾದರೂ ತಪ್ಪಿದರೆ ನಮ್ಮಲ್ಲಿ ಅದು ದಾರಿ ತಪ್ಪುವ ವಿಷಯ ಏನು ಅಂದರೆ, ಕೆಲವೊಂದು ಸಂದರ್ಭದಲ್ಲಿ ಶಾಸ್ತ್ರಗಳನ್ನು ಸಂಸ್ಕೃತವನ್ನು ಓದಿದರೆ ಮಾತ್ರ ಮೋಕ್ಷ, ಉಳಿದವರಿಗೆ ಮೋಕ್ಷ ಇಲ್ಲ ಅಂತಲೂ ಒಂದು ಭ್ರಮೆ ಇದೆ. ದೇವರಿಗೆ ಅವನು ಎಷ್ಟು ಓದಿದ್ದಾನೆ ನೋಡುವುದಲ್ಲ,
ಅವನು ಎಷ್ಟು ನನ್ನನ್ನು ಪ್ರಾಮಾಣಿಕವಾಗಿ ಪ್ರೀತಿಸ್ತಾನೆ, ಶ್ರದ್ಧೆಯಿಂದ ತನ್ನ ಕರ್ತವ್ಯ ನಿರ್ವಹಿಸ್ತಾನೆ ಅಂತ ಅನ್ನೋದು ನೋಡುವುದು ಅವನು. ಹಾಗಾಗಿ ಸಂಸ್ಕೃತ ಬರದೇ ಇದ್ರೂ ಮೋಕ್ಷ ಆಗ್ಬೋದು. ಸಂಸ್ಕೃತ ಬಂದು ದೊಡ್ಡ ಪಂಡಿತನಾಗಿ ವೇದಿಕೆ ಮೇಲೆ ಕೂತು 100 ಉಪನ್ಯಾಸ ಕೊಟ್ಟರು ನರಕದಲ್ಲಿ ಬೇಯ್ತಾ ಇರ್ಬೋದು, ಹೇಳಲಿಕ್ಕೆ ಬರಲ್ಲ. ಅದರಿಂದಾಗಿ ನಾವು ಮೇಲೆ ಕೂತಿದ್ದಾನೆ ಅನ್ನೋ ಅಷ್ಟೇ ಮಾತ್ರಕ್ಕೆ ನಮ್ಮ ಹತ್ರ ವೀಸಾ ಇದೆ ಅಂತ ಅರ್ಥ ಅಲ್ಲ. ಅವನು ಮಾಡುವ ಕರ್ತವ್ಯ ಪ್ರಾಮಾಣಿಕವಾಗಿ ಇದ್ದರೆ, ಕಳಕಳಿಯಿಂದಲೇ ಆ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂದರೆ ಮಾತ್ರ ಭಗವಂತನ ಸಾನ್ನಿಧ್ಯ ಸಿಗಲಿಕ್ಕೆ ಸಾಧ್ಯ ಹೊರತು ಹಾಗೆ ಅಂತೇಳಿ ಸಂಸ್ಕೃತ ಕಲಿಯದೇ ಇದ್ರೂ ಆಗುತ್ತೆ ನಾವು ಬಿಟ್ಟೆವು ಆರಾಮ ಅಂತಲ್ಲ. ಕಲಿಬೇಕು. ಕಲಿಯುವ ಉದ್ದೇಶ ಏನು ಅಂದರೆ ವೇದದ ಹತ್ತಿರ ಬರುವ ತನಕ ನಮಗೆ ಸರಿಯಾದ ಪೂರ್ಣ ಜ್ಞಾನ ಸಿಗುವುದು ಕಷ್ಟ. ಅದಕ್ಕೆ ಗುರುಗಳ ಸಾಮೀಪ್ಯ ಬೇಕು, ಜ್ಞಾನದ ತಹತಹಿಕೆ ಇರಬೇಕು, ಇನ್ನೂ ತಿಳಿಬೇಕು ಅಂತ. ಎಷ್ಟು ತಿಳಿದ್ರೂ ಮುಗಿಯತ್ತೆ ಅಂತಿಲ್ಲ. ಅಪರೋಕ್ಷ ಜ್ಞಾನಿ ಆದವನಿಗೂ ಮತ್ತೂ ತಿಳಿಲಿಕ್ಕಿರುತ್ತೆ. ಭಗವಂತನನ್ನು ಕಂಡಿದ್ದಾನೆ ಎನ್ನುವ ಎಚ್ಚರ ಬಿಟ್ಟರೆ ಮತ್ತಷ್ಟು ಶಾಸ್ತ್ರದ ತಿಳುವಳಿಕೆ ಅವನಿಗೆ ಇದ್ದೇ ಇರುತ್ತೆ. ಯಾಕೆಂದರೆ ಕಲ್ತು ಮುಗಿಯತ್ತೆ ಅಂತಿದೆಯಾ? ಯಾವತ್ತೂ ಮುಗಿಯುವುದಿಲ್ಲ. ಅದರಿಂದಾಗಿ ದಾಸ ಸಾಹಿತ್ಯದಲ್ಲಿ ಅಕಸ್ಮಾತ್ ಎಲ್ಲಿಯಾದರೂ ಒಂದು ಸರ್ತಿ ಹೇಳುವ ಮಾತಿನಲ್ಲಿ ಆಚಾರ್ಯರು ಕೊಟ್ಟ ಸರ್ವಮೂಲದ ವಿವರಣೆಗಳಿಗೆ ವಿರುದ್ಧವಾಗಿ ಕಂಡ್ರೆ, ಕೆಲವೊಮ್ಮೆ ಬೇರೆ ಅರ್ಥದಲ್ಲಿ ಹೇಳಿರ್ತಾರೆ, ನಾವು ಬೇರೆ ಅರ್ಥ ಮಾಡ್ಕೊಂಡಿದ್ರೆ ಅದಂತ ಸರಿಪಡಿಸ್ಕೊಳ್ಬೇಕು. ಅದು ಬಿಟ್ಟು ತೀರ ವಿರುದ್ಧವೇ ಇದ್ದರೆ, ಈಗ ಲಕ್ಷ್ಮಿಯ ತಿಳುವಳಿಕೆ ಭಗವಂತನ ಬಗ್ಗೆ ಸದಾ ಇರುತ್ತೆ. ಅದು ಯಾಕೆಂದರೆ ಅವಳು ನಿತ್ಯ ಮುಕ್ತಳು. ಯಾವತ್ತೋ ಒಂದು ದಿವಸ ಹೊಸದಾಗಿ ಜ್ಞಾನ ಬಂದದ್ದಲ್ಲ ಅವಳಿಗೆ. ನಮಗಾದರೆ ಒಂದು ದಿವಸ ಜ್ಞಾನ ಬಂದು ನಾವು ಹೆಚ್ಚನ್ನು ತಿಳ್ಕೊಂಡು ಆಮೇಲೆ ಮೋಕ್ಷಕ್ಕೆ ಹೋಗೋರು. ಅದರಿಂದಾಗಿ ಅವಳಿಗೆ ಪರಮಾತ್ಮನ ಬಗ್ಗೆ ಯಾವತ್ತೂ ತಿಳುವಳಿಕೆ ತಪ್ಪುವುದು ಅಂತ ಇಲ್ಲವೇ ಇಲ್ಲ. ಹಾಗಾದರೆ ಅವಳಿಗೆ ಪ್ರಳಯ ಅಂದರೆ ಏನು ಅಂದರೆ, ಈ ಪ್ರಪಂಚದ ಜೊತೆಗೆ ನನ್ನ ಅಭಿಮಾನ ಇದೆ ಅನ್ನುವ ಸಂಬಂಧವನ್ನು ಬಿಟ್ಟಿರ್ತಾಳಷ್ಟೇ. ಆಲಾದೆಲೆಯ ಮೇಲೆ ಮಲಗಿದ ಶಿಶುವೆ ಅಂತ ಹೇಳುವುದು ವೇದ ಆಗಲೂ ಇರುತ್ತೆ. ಆ ವೇದ ಅನ್ನುವುದೇ ಲಕ್ಷ್ಮಿ, ಅದರ ಮೇಲೆ ಪರಮಾತ್ಮ ಇರ್ತಾನೆ ಅಂದರೆ ಆ ವಾಕ್ಯಗಳಿಂದ ಪ್ರತಿಪಾದ್ಯನಾಗಿ ಭಗವಂತ ಅಲ್ಲಿ ನೆಲೆಸ್ತಾನೆ ಅಂತ ತಾತ್ಪರ್ಯ. ಅದರಿಂದಾಗಿ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್, ವೇದಗಳು ಅನ್ನುವ ಎಲೆಯಲ್ಲಿ ಪರಮಾತ್ಮ ಮಲಗಿರ್ತಾನೆ ಅಂದರೆ ಆ ವಾಕ್ಯಗಳಿಂದ, ಆ ಮಂತ್ರಗಳಿಂದ, ಆ ಶಬ್ದಗಳಿಂದ ಭಗವಂತ ನಿರಂತರ ಪ್ರತಿಪಾದ್ಯನಾಗಿರ್ತಾನೆ. ಭಗವಂತನನ್ನು ಕ್ಷಣ ಮಾತ್ರದಲ್ಲೂ ಯಾವತ್ತೂ ಮರೆಯಲ್ಲ ಅವಳು. ಅನಾಲೋಚನೆ ಭಗವದ್ವಿಷಯಕಂ ಜ್ಞಾನಂ, ಅವಳಿಗೆ ಆಲೋಚನೆ ಮಾಡದೇ ಇದ್ದರೂ ಭಗವಂತನ ಜ್ಞಾನ ಇದ್ದೇ ಇರುತ್ತೆ. ಅಕಸ್ಮಾತ್ ಇನ್ನೆಲ್ಲಿಯಾದರೂ ಬೇರೆ ಥರ ಹೇಳಿದರೆ ಅದು ಎಲ್ಲೋ ಕೆಲವೊಮ್ಮೆ ಪ್ರಿಂಟ್ ಮಿಸ್ಟೇಕ್ನಿಂದ ತಪ್ಪು ಅನುಸಂಧಾನ ಬರಬಹುದು, ಅಥವಾ ಹೇಳಿದ್ರಲ್ಲೇ ಹಿಂದೆ ಮುಂದೆ ನಾವು ಶ್ಲೋಕಗಳನ್ನು ಬದಲಾಯಿಸಿಕೊಂಡದ್ರಿಂದ ತಪ್ಪರ್ಥ ಬರ್ಬೋದು. ನಾವು ಮೂಲ ಶೋಧ ಮಾಡದೆ ದಾಸರು ಹೇಳಿದ್ದು ತಪ್ಪು ಅಂತ ಹೇಳಿಕ್ಕೆ ಬರುವುದಿಲ್ಲ. ಕೆಲವು ಕಡೆ ನಾವು ಕಲಿಯುವುದರಲ್ಲಿ ತುಂಬ ಪಟುತ್ವ ನಮಗೆ ತುಂಬ ಚೆನ್ನಾಗಿದೆ. ನಮ್ಮ ಕಿವಿ ಭಾರಿ ಚುರುಕು, ಕಣ್ಣು ಭಾರಿ ಚುರುಕು, ನಮ್ಮ ಬುದ್ಧಿ ಏನು ಹೇಳಿದ್ರು ಸರಿಯಾಗಿ ಅರ್ಥ ಮಾಡ್ಕೊಳ್ಳುತ್ತೆ ಅನ್ನುವಷ್ಟು ದೊಡ್ಡ ಕೆಪಾಸಿಟಿ ಇರೋರಾದ್ರಿಂದಾಗಿ ತುಂಬ ತಪ್ಪುಗಳು ನಡೀತಾ ಇರುತ್ತೆ. ಅದರಿಂದಾಗಿ ಅದನ್ನೇ ಎಚ್ಚರದಲ್ಲಿ ಇಟ್ಟುಕೊಂಡು ನಾವು ಶ್ರದ್ಧೆಯಿಂದ ಆ ವಿಷಯವನ್ನು ಅಧ್ಯಯನ ಮಾಡಬೇಕು. ಕೂಲಂಕಷವಾಗಿ ನೋಡದೆ ಒಂದು ವಿಷಯವನ್ನು ಹೀಗೆ ಅಂತ ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ. ಆದರೆ ನೇರವಾಗಿ ಖಂಡಿತ ವ್ಯಾಸರ ಮಾತಿಗೆ ಮಧ್ವರ ಮಾತಿಗೆ ತಪ್ಪು ಇದೆ ಅಂತಂದರೆ ಅಲ್ಲಿಂದ ನಾವು ತಿದ್ದಿಕೊಳ್ಬೇಕು ಹೊರತು ಇದರಿಂದ ಅಲ್ಲಿಗೆ ನಾವು ತಿರುಗಿ ರಿವರ್ಸ್ ಇಂಜಿನಿಯರಿಂಗ್ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಈ ವಿಷಯದಲ್ಲಿ ಲೋಕದಲ್ಲಿ ಬೇರೆ ವಿಷಯದಲ್ಲಿ ಮಾಡ್ಬೋದು, ಇಲ್ಲಿಂದ ಅದನ್ನು ವಾಪಸ್ ಮೂಲ ಹಿಡ್ಕೊಂಡು ಹೋಗ್ಬೋದು. ಆದರೆ ಇಲ್ಲಿಂದ ಶಾಸ್ತ್ರದ ವಿಷಯದಲ್ಲಿ ಹೋಗೋದು ಯಾವ ಮಾತ್ರಕ್ಕೂ ಸರಿಯಿಲ್ಲ. ದೇವರಿಗೆ ಹಸ್ತೋದಕವನ್ನು ಮಾಡಬೇಕು, ಮನೆಯಲ್ಲಿ ನಾವು ಹಸ್ತೋದಕ ಮಾಡಲಿಕ್ಕೆ ಅಂಥ ವ್ಯವಸ್ಥೆ ಇಲ್ಲ, ಆಗ ಹೇಗೆ ಅಂತ ಒಂದು ಪ್ರಶ್ನೆ. ಕೃಷ್ಣಾರ್ಪಣ ಅಂತ ಮನಸ್ಪೂರ್ವಕವಾಗಿ ಹೇಳಿದರೆ ಅದು ದೇವರಿಗೆ ನೈವೇದ್ಯವೇ. ಆದರೆ ಮನೆಯಲ್ಲಿ ಆ ವ್ಯವಸ್ಥೆ ಇದ್ದಾಗ ಮಾಡಿಕೊಂಡ್ರೆ ಆ ಭಾವ ಹೆಚ್ಚು ಪೂರ್ಣವಾಗಿರುತ್ತೆ. ಯಾಕೆಂದರೆ ನಾವು ಯಾವುದನ್ನು ತೆಗೆದರೂ ಅದು ಭಗವಂತನದ್ದೇ, ಅದು ಬಿಟ್ಟು ಬೇರೆ ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ. ವಸ್ತುವನ್ನು ಉಣ್ಣೋದಾಗಲಿ, ತಿನ್ನುವುದಾಗಲಿ, ನೋಡುವುದಾಗಲಿ, ಆಟ ಆಡೋದಾಗಲಿ ಏನೇ ಆಗಿದ್ರೂ ಅದು ಭಗವದ್ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವ್ಯವಸ್ಥೆ ಇದ್ದರೆ ತುಂಬ ಒಳ್ಳೆಯದು. ಇಲ್ಲ ಯಾವತ್ತೋ ಒಂದು ದಿವಸ ಅನಿವಾರ್ಯವಾಗಿ ನಮಗೆ ಆ ಪರಿಸ್ಥಿತಿ ಒದಗಿ ಬರಲಿಲ್ಲ, ದೇವರಿಗೆ ನೈವೇದ್ಯ ಮಾಡದೆ ತಿನ್ನುವುದು ಹೇಗೆ? ದೇವರ ಮುಂದೆ ತಂದಿಡಿ, ಕೃಷ್ಣಾರ್ಪಣ ಅಂತ ಹೇಳಿ ಆ ಪ್ರಸಾದದಲ್ಲಿರುವ ಭಗವದ್ ರೂಪ ಮೂಲ ರೂಪದಲ್ಲಿ ಒಂದೇ ರೀತಿ ಅವನು ಕೊಟ್ಟದ್ರಿಂದಾಗಿ ನಾನು ತಿಂತಾ ಇದ್ದೇನೆ ಎಚ್ಚರ ಬಂದರೆ ಅದು ನೈವೇದ್ಯ ಆಯಿತು. ನೈವೇದ್ಯ ಅಂದರೆ ಶಬ್ದ ಏನು? ದೇವರಿಗೆ ನಿವೇದಿಸಿದ್ದು. ಸಂಸ್ಕೃತದಲ್ಲಿ ನಿವೇದಿಸಬೇಕು ಅಂತ ಹೇಳಿದ್ದಾರಾ? ನಿವೇದನೆ ಅನ್ನೋದು ಹೃದಯದ ಭಾವ, ಅದು ದೇವರೇ ಇದು ನಿನ್ನದು. ಸಂಸ್ಕೃತ ಹಾಗಾದರೆ ಯಾಕೆ ಕಲಿಬೇಕು ಅಂದರೆ ಅದರಲ್ಲಿ ನಾವು ಬೇರೆ ಭಾಷೆಯಲ್ಲಿ ಹೇಳುವುದಕ್ಕಿಂತ ಹೆಚ್ಚು ಕ್ರಿಸ್ಪಾಗಿ ಹೇಳ್ಬೋದು ಮತ್ತು ಹೆಚ್ಚು ವಿಷಯಗಳನ್ನು ಅನುಸಂಧಾನ ಮಾಡಲಿಕ್ಕೆ ಸುಲಭ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಶಾಸ್ತ್ರವನ್ನು ನಾವು ಅನುಸರಿಸಬೇಕು ಅಂತ ಹೇಳೋದು. ಆ ಅರ್ಥ ಅವನಿಗೆ ಆಗಿದ್ದಿದ್ರೆ ಆ ಪ್ರಾರ್ಥನೆಯನ್ನು ದೇವರ ಹತ್ರ, ಈಗ ನಾವು ರಾಘವೇಂದ್ರ ಸ್ವಾಮಿಗಳ ಹತ್ರ ಎಲ್ಲೆಲ್ಲಿ ಏನು ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ, ಅವ್ರಿಗೆ ಹಿಂದಿ ಗೊತ್ತಿದೆಯಾ ನಾವು ಪ್ರಶ್ನೆ ಮಾಡೋದಿಲ್ಲ. ಅದು ಶಕ್ತಿ, ಅದು ಮನಸ್ಸಿನ ಭಾವ ಅರ್ಥ ಆಗ್ಲಿಕ್ಕೆ ಭಾಷೆ ಬೇಕಾಗಿಲ್ಲ. ಅವನು ಪ್ರಾಮಾಣಿಕವಾಗಿದ್ದಾನೆ ಅಂತಂದರೆ ದೊಡ್ಡವರಿಗೆ ಖಂಡಿತ ಅವನ ಹೃದಯದ ಭಾವ ಅರ್ಥ ಆಗುತ್ತೆ. ಕಲಿಯುವ ಉದ್ದೇಶ ಏನು ಅಂದರೆ ನಮಗೆ ಇವತ್ತು ಸಿಗುವ ಎಲ್ಲ ಮಾಹಿತಿಗಳು ಶುದ್ಧವಾಗಿ ಸಿಗುವುದು ಸಂಸ್ಕೃತ ಭಾಷೆಯಲ್ಲಿ. ಹಾಗಾಗಿ ಕಲಿಬೇಕದು. ಕಲ್ತ್ರೆ ನಮಗೆ ಹೆಚ್ಚು ಸುಖ ಸಿಗ್ಲಿಕ್ಕೆ ಶುರುವಾಗುತ್ತೆ. ಅಂದರೆ ಎಂಜಾಯ್ ಮಾಡ್ಕೊಳ್ಬಹುದು, ಓದುವ ವಿಷಯದಲ್ಲಿ ಒಂದು ಸುಖವನ್ನು ಪಡೀಲಿಕ್ಕಾಗುತ್ತೆ. ಕನ್ನಡದ ಭಾಷೆಯಲ್ಲಿ ಆ ಶಬ್ದಕ್ಕೆ ಪರಿಮಿತಿ ಇದೆ, ಅದು ಇಷ್ಟೇ, ಅದರ ಮೇಲೆ ಏನು ಹೊಸತು ಹೆಚ್ಚು ಹೇಳಲಿಕ್ಕಾಗೋದಿಲ್ಲ.
ಆದರೆ ಸಂಸ್ಕೃತದಲ್ಲಿ ಒಂದೇ ಶಬ್ದ. ಈಗ ಕೇಶವ ಅಂತ ದೇವರ ನಾಮವನ್ನು ಕರೆದಾಗ ಅದಕ್ಕೆ 100 ಅರ್ಥ ಇದೆ. ಅಷ್ಟು ಕನ್ನಡದ ಯಾವುದೋ ಒಂದು ಶಬ್ದದಿಂದ ನಾವು ಹೆಕ್ಕಿ ಹೊರಗೆ ತೆಗಿಲಿಕ್ಕಾಗುವುದಿಲ್ಲ. ಕಲ್ತ್ರೆ ನಾವು ಹೆಚ್ಚು ಶುದ್ಧವಾಗಿ, ಹೆಚ್ಚು ಭಕ್ತಿಪೂರ್ವಕವಾಗಿ, ಗೌರವಯುತವಾಗಿ ಭಗವಂತನನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಇದೆ ಅನ್ನುವ ಕಾರಣಕ್ಕೋಸ್ಕರ ಶಾಸ್ತ್ರದ ದಾರಿಯಲ್ಲಿ ನಡೀಬೇಕು. ಇಲ್ಲ, ಸಾಧ್ಯವೇ ಆಗಲಿಲ್ಲ ಕೊನೆಯವರೆಗೂ, ಆಸಕ್ತಿ ಅಂತೂ ಕೊನೆಯವರೆಗೂ ಪ್ರಾಮಾಣಿಕವಾಗಿ ಇದ್ದು ಅದಕ್ಕೆ ಪ್ರಯತ್ನ ಪಟ್ಟೂ ಆಗಲಿಲ್ಲ ಅಂದರೆ ದೇವರು ಮುಂದೆ ವ್ಯವಸ್ಥೆ ಮಾಡ್ತಾನೆ. ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯತೆ. ಯಾವುದೋ ಒಂದು ಗುರುಕುಲದ ಪಕ್ಕದಲ್ಲೇ ಹುಟ್ಟುತ್ತಾನೆ. ಅಲ್ಲೇ ಅವನಿಗೆ ಅದನ್ನೇ ಕಲಿಸ್ಬೇಕು ಅಂತ ಆಸಕ್ತಿ ಇರುವ ತಂದೆ ತಾಯಿಗಳೇ ಅವನಿಗೆ ಸಿಗ್ತಾರೆ. ಇಲ್ಲ, ನನ್ನ ಮಗ ಏನಂದ್ರೂ ಸರಿ, ಟೈ ಹಾಕಿದ ಕಾನ್ವೆಂಟಿಗೇ ಹೋಗಬೇಕು ಅಂತ ಬಯಸುವ ತಂದೆ ತಾಯಿಗಳು ಸಿಗುವುದಿಲ್ಲ ಅವನಿಗೆ. ಒಳ್ಳೆಯ ಶಾಸ್ತ್ರಜ್ಞಾನವನ್ನು ಬಯಸುವ ತಂದೆ ತಾಯಿಗಳು ಸಿಗ್ತಾರೆ, ಗುರುಗಳು ಹಾಗೆ ಸಿಗ್ತಾರೆ, ಅವನ ಸುತ್ತ ಇರುವ ಎಲ್ಲ ಪರಿಸರವೂ ಹಾಗೆ ಇರುತ್ತೆ. ಭಗವಂತನನ್ನು ತಿಳಿಲಿಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಅದರಿಂದ ಬಯಕೆ ಎನ್ನುವುದು ಪ್ರಾಮಾಣಿಕವಾಗಿ ದೇವರ ಹತ್ರ ಇದ್ದರೆ, ನನಗೆ ಕಲೀಲೇಬೇಕು ದೇವರೇ, ಶ್ರದ್ಧೆಯಿಂದ ನಾನು ಇದನ್ನು ಕಲಿಬೇಕು ಅಂತ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅನ್ನೋದು ನಿರಂತರವಾಗಿ ನಡೆದರೆ ಗುರುಗಳು ತಾನಾಗಿ ಅವನ ಹತ್ರ ಬರ್ತಾರೆ. ಒಬ್ಬ ಶಿಷ್ಯ ತಯಾರಾದ ಅಂದರೆ, ನಾನು ಕಲೀಲೇಬೇಕು ಅನ್ನುವ ಹಠಕ್ಕೆ ಬಂದು ಕೂತ ಅಂದರೆ ಅವನಲ್ಲಿಗೆ ಗುರುಗಳು ಬಂದು ಅವನಿಗೆ ಹೇಳ್ತಾರೆ. ಆದರೆ ನಾವು ಎಲ್ಲಿ ಇದ್ದಾರೆ ಅಂತ ಗೊತ್ತಿದ್ರೂ ಅಲ್ಲಿಗೆ ಹೋಗೋದಿಲ್ಲ ಅನ್ನೋ ಉದಾಸೀನ ತೋರಿಸಿದ್ರೆ ಗುರುಗಳು ಅಲ್ಲಿಗೆ ಬರುವುದಿಲ್ಲ. ಆದರೆ ಅವನಿಗೆ ಎಲ್ಲಿಯೂ ವ್ಯವಸ್ಥೆ ಇಲ್ಲ, ಆದರೆ ನಾನು ಕಲೀಲೇಬೇಕು ಅನ್ನೋ ಹಠ ಇದೆ ಅಂದರೆ ಖಂಡಿತ ಅಲ್ಲೊಂದು ವ್ಯವಸ್ಥೆ ಆಗುತ್ತೆ. ನಮ್ಮ ಹೃದಯದ ಪ್ರಾಮಾಣಿಕತೆ ಮೇಲೆಯೇ ನಮ್ಮ ಇಡೀ ಬದುಕಿನ ಸಕ್ಸಸ್ ಅನ್ನೋದು ನಿಂತಿದೆ. ಅದನ್ನು ಶಾಸ್ತ್ರಕಾರರು ಹೇಳಿದರು, ನಿವೇದನೆ ಅಂತಂದರೆ ದೇವರಿಗೆ ಪ್ರಾಮಾಣಿಕವಾಗಿ ದೇವರೇ ಇದು ನೀನು ಕೊಟ್ಟದ್ದು ಅಂತ ಒಪ್ಪಿಸುವುದಷ್ಟೇ. ಈ ಶರೀರದಲ್ಲಿ ನಾವು ಮಡಿ, ಮೈಲಿಗೆ ಇತ್ಯಾದಿಗಳನ್ನೆಲ್ಲ ಹೇಳ್ತೇವೆ. ಹಾಗಂದ್ರೆ ಏನು? ಮಡಿ ಅಂದರೆ ಶುಚಿ ಅಂತ ಅರ್ಥ. ಶುಚಿ ಅಂದರೆ ತುಂಬ ಥರದ ಶುಚಿ ಇದೆ. ದೇಹದ ಒಳಗಿನ ಶುಚಿ, ಮನಸ್ಸಿನ ಶುಚಿ, ಹೊರಗಿನ ಶುಚಿ, ಬಟ್ಟೆಯ ಶುಚಿ, ಕುಳಿತುಕೊಳ್ಳುವ ಜಾಗದ ಶುಚಿ, ನಾವು ಇರುವ ವಾತಾವರಣದ ಶುಚಿ, ಇನ್ನು ಹೊರ ಪರಿಸರದ ಶುಚಿ. ಇಷ್ಟು ಇದ್ದಾಗ ಪೂರ್ಣವಾದ ಶುಚಿ ಆಗುತ್ತೆ. ನಮ್ಮಲ್ಲಿ ಈಗ ಏನಾಗಿದೆ ಅಂದರೆ, ಬೇಡ ಅದು ಏನೇನೋ ಹೋಗುತ್ತೆ, ಎಲ್ಲೆಲ್ಲೋ ಹೋಗುತ್ತೆ, ಆದರೆ ಒಟ್ಟಂತೂ ನಮ್ಗೆ ಗೊತ್ತಿದೆ ನಮ್ಮ ಪರಿಸ್ಥಿತಿಯಲ್ಲಿ ಏನಿದೆ ಅಂತ. ನಾವು ಸ್ನಾನ ಮಾಡಿ ಬಂದು ಮನೆಯಲ್ಲಿ ಪೂಜೆಗೆ ಅಂತ ಕೂತ್ಕೊಳ್ಳುವಾಗ ದೇವರ ನೆನಪಿಗಿಂತ ಹೆಚ್ಚು ನಮಗೆ ಮೈಲಿಗೆ ನೆನಪಾಗುತ್ತೆ, ಯಾವುದೋ ಕೆಲಸ ಆಗಲಿಲ್ಲ ಅನ್ನುವ ಆಕ್ರೋಶವೇ ಮೂಡುತ್ತಾ ಇರುತ್ತೆ. ಅಲ್ಲಿ ಖಂಡಿತ ದೇವರಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಮಡಿ ಅಲ್ಲ. ನಾವು ಹೊರಗಿನ ಈ ಬಟ್ಟೆಯ ಶುಚಿತ್ವ ಮತ್ತು ಸದಾ ನಿರ್ಮಲವಾದ ಮನಸ್ಸಿನಿಂದ ಚಿಂತನೆ ಮಾಡುವುದೇನಿದೆ, ಇದು ಮಡಿ ಅಂತ ಅನ್ನುವ ಶಬ್ದಕ್ಕರ್ಥ. ಮಡಿ ಅಂದರೆ ಇನ್ಯಾವುದೋ ನಮಗೆ ಕಾಣದೇ ಇರುವ ಒಂದು ದ್ರವ್ಯ, ಅದು ಎಲ್ಲೋ ಹೊರಗಿನಿಂದ ಅಂಟ್ಕೊಂಡು ಬಿಡುತ್ತೆ, ಇಲ್ಲ. ಮಡಿ ಮಾಡ್ಕೊಳ್ಳೋದಲ್ಲ, ಮಡಿ ಇರುವುದು ನಾವು ಶುಚಿಯಾಗಿದ್ದರೆ ಮಡಿ ಎಲ್ಲಿದ್ದರೂ ಇರುತ್ತೆ. ಅದರಿಂದಾಗಿ ದೇವರ ಹತ್ರ ನಾವು ಕೇಳ್ಕೊಳ್ಳೋದೇನು ಅಂತಂದರೆ, ನನ್ನ ಮನಸ್ಸಿನ ಶುಚಿಯನ್ನು ಮಾಡು. ಯಾಕೆಂದರೆ ಹೊರಗಿನ ಕೊಳೆಯನ್ನು ಕಳ್ಕೊಳ್ಳಿಕ್ಕೆ ಬೇಕಾದಷ್ಟು ಜಾಹೀರಾತುಗಳಿವೆ. ನಮ್ಮದೇ ಬಳಸಿ ಅಂತ ತುಂಬ ಜನ ಹೇಳ್ತಾರೆ. ಆದರೆ ಮನಸ್ಸಿನ ಕೊಳೆಯನ್ನು ತೆಗಿಲಿಕ್ಕೆ ಆಗತ್ತೆ, ತಗೊಳ್ಳಿ ಈ ಸೋಪು ಅಂತ ಹೇಳೋರು ಇಲ್ಲಿ ತನಕ ಬಂದಿಲ್ಲ. ಅದಕ್ಕೋಸ್ಕರ ಹೇಳಿದರು, ತೀರ್ಥಯಾತ್ರೆ ಮಾಡಿ, ದೊಡ್ಡವರ ಸೇವೆ ಮಾಡಿ, ಶಾಸ್ತ್ರವನ್ನು ತಿಳ್ಕೊಳ್ಳಿ, ಆಗ ಮನಸ್ಸು ಶುಚಿಯಾಗತ್ತೆ ಅಂತ. ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನವ ಮಾಡಿದರೇನು ಫಲ? ನಾವು ಮುಳುಗು ಹಾಕಿ ಬಂದ ಮೇಲೆ ಹೇಳ್ಕೊಳ್ಳೋದು, ನಾನು ಗಂಗೆಯಲ್ಲಿ ಸ್ನಾನ ಮಾಡಿದ್ದೇನೆ, ಮಡಿನೇ ಆಗಲಿಲ್ಲ. ನಾವು ಮುಳುಗು ಹಾಕುವಾಗ ಕೇಳ್ಕೊಳ್ಬೇಕಾದ್ದೇನು ಅಂದರೆ, ನನ್ನ ಮನಸ್ಸಿನ ದೋಷಗಳೆಲ್ಲ ಪರಿಹಾರ ಮಾಡು ತಾಯಿ. ಯಾಕೆಂದರೆ ನಿನ್ನಲ್ಲಿ ಭಗವಂತನ ಅನೇಕ ರೂಪಗಳು ಬಂದು ಸೇರಿಕೊಂಡಿದೆ. ಯಾಕೆಂದರೆ ನೀನು ಭಗವಂತನ ಪಾದವನ್ನು ಸ್ಪರ್ಶಿಸಿ ಬಂದವಳು. ಅದರಿಂದಾಗಿ ನನ್ನ ಮನಸ್ಸಿನ ಕೊಳೆಯನ್ನು ತೆಗೆಯುವ ಸಾಮರ್ಥ್ಯ ನಿನಗಿದೆ ಅಂತ ನಂಬಿ ನಾವು ಮುಳುಗಿದರೆ ಖಂಡಿತ ಮನಸ್ಸು ಶುದ್ಧ ಆಗುತ್ತೆ. ಶುದ್ಧ ಆಗೋದು ಅಂದ್ರೇನು? ಇನ್ನೊಬ್ಬರು ಬೆಳೀತಾ ಇದ್ದಾರೆ ಅಂದರೆ ಹೊಟ್ಟೆ ಕಿಚ್ಚು ಬರದೇ ಇರುವುದು. ಇನ್ನೊಬ್ಬರಿಗೆ ಒಳ್ಳೆಯ ಸುಖದಲ್ಲಿ ಇದ್ದಾರೆ ಅಂದರೆ ನಾವು ಬೇಸರ ಮಾಡ್ಕೊಳ್ಳೋದೆ, ನಮ್ಮ ಪ್ರಯತ್ನ ನಾವು ಮಾಡೋಣ. ದೇವರು ಅವನಿಗೆ ಕೊಟ್ಟಿದ್ದಾರೆ, ನಮ್ಗೆ ಕೊಟ್ಟಿಲ್ಲ ಅಷ್ಟೇ, ಕಾಯೋಣ. ಯಾಕೆ ಬೇಸರ ಮಾಡ್ಕೊಳ್ಬೇಕು? ಎಲ್ಲೋ ಒಂದು ಕಡೆ ತುಂಬ ಮಧ್ಯದಲ್ಲಿ ನಮಗೂ ಅವರಿಗೂ ಅಂತರ ಕಂಡಿತು, ಬೇಸರ ಮಾಡ್ಕೊಳ್ಳಿಕ್ಕಿಲ್ಲ. ಶುದ್ಧಿ ಅನ್ನೋದು ಮನಸ್ಸಿನದ್ದು ಹೇಗೆ ಅಂದರೆ, ನಾವು ಜನರ ಜೊತೆಗೆ ಹೇಗೆ ಬೆರೀತೇವೆ ಅನ್ನೋದ್ರ ಮೇಲೆ ಡಿಪೆಂಡು. ಯಾವಾಗಲೂ ಸಂತೋಷದಿಂದ ನಗನಗುತ್ತಾ ಬದುಕ್ತಾ ಇದ್ದಾನೆ ಅಂದರೆ, ಎಲ್ಲವನ್ನೂ ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆಯೊಂದಿರಲಿ ಅಂತ ಯಾರು ಬದುಕ್ತಾನೋ ಅವನ ಮನಸ್ಸು ಶುಚಿಯಾಗಿದೆ ಅಂತ ಅರ್ಥ.